ಆವತ್ತಿನ ಪರಿಸ್ಥಿತಿ ನೋಡೋದಕ್ಕೂ ನಿಜ. ಇವತ್ತಿನ ಪರಿಸ್ಥಿತಿ ನೋಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ದೊಡ್ಡ ಮನುಷ್ಯ. ಆ ಥರ ಚಿಂತನೆ, ಆ ಮಾತು, ಅವ್ರಿಗೆ ಯಾವ ಒಂದು ಆಸೆಗಳಿರಲಿಲ್ಲ, ಯಾವ ಇದು ಇರಲಿಲ್ಲ, ಸೋಂಕೆ ಇರಲಿಲ್ಲ, ಭ್ರಷ್ಟಾಚಾರದ ಸೋಂಕೆ ಇರಲಿಲ್ಲ, ಆಸೆಗಳಿರಲಿಲ್ಲ, ಆಶೋತ್ತ ಇರಲಿಲ್ಲ. ನಿಜ. ಆದರ್ಶವಾದಂಥ ವ್ಯಕ್ತಿಗಳು ಅವರೆಲ್ಲ ಇದ್ದರು. ನಿಜಲಿಂಗಪ್ಪ, ಹನುಮಂತಯ್ಯ, ದೇವರಾಜ ಅರಸು ಅವರೆಲ್ಲ ಆ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀನಿ ನಾನು. ಕೆ ಸಿ ರೆಡ್ಡಿ ಅವರಿಂದ ಕ್ಯಾಸಂಬಳ್ಳಿ ಚೆಂಗಲ್ರಾಯ್ ರೆಡ್ಡಿ ಅಂತ ಮೈಸೂರಿನ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯಿಂದ ನಾವು ನೋಡಿದ್ದೀನಿ. ಎಲ್ಲರೂ ಭಾಳ ಅದ್ಭುತವಾಗಿ. ಸೊ ಆವಾಗ ಪ್ಯಾಂಟನ್ನು ಕೊಟ್ಟರು. ಅದು ನಿಜಕ್ಕೂ ಇವತ್ತಾಗಲೇ 69 ಅಂದರೆ ಆಗೋಯ್ತು. 60 ವರ್ಷದ ಮೇಲೆ ಆಗೋಯ್ತು ಪ್ಯಾಂಟ್ ಬಂತು. 60 ವರ್ಷದಿಂದ ಪ್ಯಾಂಟ್. ಇವತ್ತಿದಕ್ಕೂ ಕ್ಯಾಪ್ದು ನನಗೆ ಪಾಪ ಹೇಳೋರು ಎಲ್ಲ ಪೊಲೀಸ್ನವರು ನನಗೆ ಅವ್ರು ಹೇಳೋದು, ಫೋನ್ ಮಾಡ್ತಾರೆ, ಹೇಳ್ತಿರ್ತಾರೆ, ನೋಡಿ ಸರ್ ಹಿಂಗಾಗಿದೆ, ಇದಿದೆ, ಇದು ಭಾಳ ತೂಕ, ಈಗ ಇದು ಆಗೋದಿಲ್ಲ, ತಲೆಗೆ ಹೋದ್ರೆ ಕಷ್ಟ ಆಗುತ್ತೆ ಅಂತ. ನಾನು ಒಂದು ಅವರ ಕ್ಯಾಪ್ ಇಸ್ಕೊಂಡೆ, ಬಿಳಿ ಕ್ಯಾಪ್ ಯಾವುದು, ಕಾನ್ಸ್ಟೇಬಲ್ ಇವ್ರದ್ದು, ಟ್ರಾಫಿಕ್ನವ್ರದ್ದು. ನಾನು ಹಾಕ್ಕೊಂಡ್ರೆ ತೂಕ ಗೊತ್ತಾಯಿತು. ಇದನ್ನು ಹಾಕ್ಕೊಂಡೇ ಒಂದು ಚಳುವಳಿ ಮಾಡಿದೆ. ಹೌದು, ಇದು ಹಾಕ್ಕೊಂಡೆ ನೀವು ಪೊಲೀಸ್ನವ್ರಿಗೆ ಟೋಪಿ ತೆಗಿಲೇಬೇಕು ಚಳುವಳಿ ಮಾಡಿದಾಗ. ಆಗ ಎಲ್ಲ ಚಳುವಳಿಯ ಪ್ರಭಾವ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರು. ಯಾವುದು ಕೊಡಬೇಕು? ಅವ್ರ ಹಿರಿಯ ಅಧಿಕಾರಿಗಳು ಈ ಥರ ನಮ್ಮ ಥರ ಕ್ಯಾಪ್ ಕೊಟ್ಬಿಟ್ರೆ ಅವ್ರ ಗತಿ ಏನು? ಅದರಲ್ಲೂ ಅವ್ರು ಸಣ್ಣತನ, ಅದೇನು ಕ್ಯಾಪ್ಲೇನು ಆಕಾಶ ಇರ್ತಿರಲಿಲ್ಲ. ರ್ಯಾಂಕಿಂಗು ತಾಪತ್ರಯ. ಆಮೇಲೆ ಏನಾರ ಕೊಡಲಿ, ಒಂದು ಚೇಂಜ್ ಮಾಡಲಿ ಅಂತಿತ್ತು. ಸೊ ಎಲ್ಲ ಕ್ಯಾಪ್ ತರಿಸಿದ್ರು. ಒಂದು ವೀರಿಂದ ಇವರು ಸಿದ್ದರಾಮಯ್ಯ ಹೋದರು, ಎಲ್ಲ ನೋಡಿದ್ರು, ತಾವು ಹಾಕೊಂಡ್ರು ತಲೆಗೆ. ಇದಿರ್ಬೋದು ಅಂಥೇಳಿ ಅದೇನೋ ಆಂಧ್ರದ್ದು ಇದಿರಬೇಕು, ಅಲ್ಲೇದು ತೆಲಂಗಾಣದ್ದು ಇರಬೇಕು ಅಂತ ನಾನು ಹಂಗೂ ಅದನ್ನು ಹೇಳಿದೆ. ನಮ್ಮದೇ ಒಂದು ಮಾಡ್ರಿ, ಕರ್ನಾಟಕದ್ದೇ ಒಂದು ವಿಶೇಷ ಬ್ರ್ಯಾಂಡ್, ಇಡೀ ದೇಶದಲ್ಲಿ ಕರ್ನಾಟಕ ಬ್ರ್ಯಾಂಡ್ ಬರಲಿ, ವಿಶೇಷವಾಗಿ ಅದಕ್ಕೆ ಒಂದು ರೂಪ ಕೊಟ್ಟು ಮಾಡಿ ಅಂತ ಹೇಳಿದೆ. ಏನೋ ಮಾಡಿದ್ರು ಸದ್ಯ, ಯಾವುದೋ ಬರಲಿ, ಇನ್ಯಾಕೆ ಅದನ್ನು ತಕರಾರು ಹಾಕಬೇಕು ಅಂತೇಳಿ ಬಂದ್ಬಿಡ್ಲಿ, ಇದು ಹೋಗ್ಲಿ ಬರಲಿ ಅಂತ ಭಾಳ ಸತ್ರು. ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಪೊಲೀಸರು ನನ್ನ ಬಗ್ಗೆ ಬಹಳ ಗೌರವ ಅಂತ ಹೇಳಿ. ಆ ಗೌರವ ಪ್ರತಿ ಚಳುವಳಿಯಲ್ಲೂ ನಿಮ್ಮ ಬಗ್ಗೆ ತೋರಿಸ್ತಾ ಇರ್ತಾರೆ ಅವರು. ನನಗನ್ಸುತ್ತೆ ಒಂದು ವಿಚಾರ ನಿಮ್ಮಿಂದ ಕೇಳ್ಬೇಕು ನಾನು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಹೆತ್ತವರು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಆಡಿಸಿದ್ರೋ ಇಲ್ವೋ, ಆದರೆ ವಾಟಾಳ್ ನಾಗರಾಜ್ ಅವ್ರನ್ನ ಮಾತ್ರ ಲಾಲಿ ಹಾಡಿದ ರೀತಿ ಪೊಲೀಸರು ಯಾವಾಗಲೂ ಹಿಂಗೆ ಆಡಿಸ್ಕೊಂಡೇ ಗಾಡಿ ಹತ್ತಿಸ್ಬಿಡೋದು ಚಳವಳಿ. ಅದು ಪಾಪ ಅವರೇ ಕೆಲವು ಕಡೆ ಹೇಳಿದ್ದಾರೆ. ಪಾಪ ನಾವೇ ಅವ್ರಿಗೆ ಈ ರೀತಿ ಭಾಳ ಇದು ಎತ್ತಿ ಆಡಿಸಿದ್ದೀವಿ, ತಗೊಂಡೋಗಿ ವ್ಯಾನ್ಗೆ ಹಾಕ್ತೀವಿ. ಅವರು ಏನೇ ಆದರೂ ನಮ್ಮ ಮೇಲೇನು ಕೇಸ್ ಹಾಕೋದೇನು ಬಿಟ್ಟಿಲ್ಲ ಅವರು. ಈಗ ನನ್ನ ಮೇಲೆ 60 ಕೇಸ್ ಇದೆ. ಮೈಸೂರು ಬ್ಯಾಂಕ್ ಒಂದರಲ್ಲೇ 45 ಕೇಸ್ ಹಾಕಿದ್ದಾರೆ. ನಾಗರಾಜ್ ಸರ್, ಅದು ಈಗ ಮೆಂಟಲಿ ಫಿಕ್ಸ್ ಅಂದ್ರೆ, ಈಗ ನೀವು ಚಳವಳಿಗೆ ಹೋದ್ರಿ ಅಂತಂದ್ರೆ ಪೊಲೀಸರು ಬರ್ತಾ ಇದ್ದಂಗೆ ನೀವು ಪೊಲೀಸರ ಹೆಗಲ ಮೇಲೆ ಕೈ ಹಾಕ್ಬಿಡ್ತೀರಿ. ಅವ್ರು ಆ ಕಡೆ ಕಾಲು ಎತ್ಕೊಂಡು ಹೋಗ್ತಾ ಇರೋದೆ ಫಿಕ್ಸ್ ಅಂತ. ಇಲ್ಲ, ಏನಾಗುತ್ತೆ ಅಂತಂದ್ರೆ ಅವರು ಯಾರನ್ನೇ ಆಗಲಿ ಆ ಫೋರ್ಸ್ನಲ್ಲಿ ಪೊಲೀಸ್ನವರು ಎಳ್ದಾಳೋದು ಮಾಡಿ ಕೈಕಾಲು ಮುರಿದ ಗತಿ ಅವರು ಹುಚ್ಚುಚ್ಚಾಗಿ ಹೇಳ್ದ. ಅದಕ್ಕೆ ನಾನೇ ಹೇಳ್ತೀನಿ, ಸುಮ್ಮನಿರ್ರಿ, ಗಂಭೀರ ನಿಂತ್ಕೊಳ್ರಿ ಅಂತೀನಿ. ಇತ್ತೀಚೆಗೆ ಹೇಳೋದು ಏನು ಮಾಡೋದಾಗೆ ಅವರು ಎಳ್ದು ಹೋದ ಅಂದರೆ ಅಂಪಾಡಗೆ ಹೋಗಿರ್ತಾನೆ, ಕಾಲು ಹೋಗಿರೋದು ಯಾರ್ದು? ಹೌದು, ಆಯ್ತಾ? ಇದು ಅದರಿಂದ ಪಾಪ ಅನೇಕ ಸಾರಿ ಹೊರಟಾಗೂ ನಡ್ಕೊಂಡಿದ್ದಾರೆ. ಪರಿಸ್ಥಿತಿ ನಿಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಯಾರು ಹೊರಟಾಗಿ ನಡ್ಕೊಂಡಿಲ್ಲ ಅಂತ ನನ್ನ ಬಲವಾದ ನಂಬಿಕೆ. ನೀವು ಯಾವಾಗ ಹುಟ್ಟಿದ್ದು? ನೀವು ಯಾವ ಇಸ್ವಿ? ನಿಮಗಿಂತ ಬಹಳ ಚಿಕ್ಕವನು, ಒಂದು 25-30 ವರ್ಷದ ಹಿಂದೆ ಹುಟ್ಟಿದ್ದೀನಿ. ಅದು ಸರಿ, ಸುಮಾರು 90s ಅಲ್ಲಿ. 90. ಅಯ್ಯಯ್ಯೋ, ನಾನು ಅದನ್ನೇ ಹೇಳಿದ್ನ, ಭಾಳ ಭಾಳ ಭಾಳ. ಅಯ್ಯಯ್ಯೋ, ಅಜಗಜಾಂತರ ನಮ್ಮನ್ನು ಆವಾಗ ನೀವು ನೋಡಿದ್ರೆ ಕಣ್ಣೀರು ಇಡ್ತೀರಿ. ನಮ್ಮನ್ನು ಚಳುವಳಿ ಮಾಡಿದ್ರೆ
ಎಲ್ಲಿ ಬಂಧನ ಮಾಡಿ ಎಲ್ಲಿಡ್ತಾ ಇದ್ರು. ಲಾಕಪ್ ನೋಡ್ಬೇಕು ನೀವು, ನೋಟಕ್ಕಾರ ನೋಡಬೇಕು. ನಾನು ಹೇಳೋದು ಲಾಕಪ್ ಒಳಗಡೆ ಎಲ್ಲ ಸ್ಟೇಷನ್ಲಿ ಈಗ ಸ್ವಲ್ಪ ಅದು ತೆಗೆದಿದ್ದಾರೆ. ಎಲ್ಲ ಲಾಕಪ್ ಅಂದರೆ ಕಂಪ್ಲೀಟ್ ಕಬ್ಬಿಣ ಸರಳು, ಅದರೊಳಗೆ ಇದು. ಈಗ ನೀವು ನನ್ನ ಬಾಲ್ಯ ನೆನೆಸಿದ್ರಿ ನಾಗರಾಜ್ ಸರ್. ನೀವೆಲ್ಲ ನಮಗೆ ಈಗ ನೋಡಿ, ನಾವು ನಿಮ್ಮ ಜೊತೆಗೆ ಸಂದರ್ಶನ ಕೂತಿದ್ದೀವಿ. ಆ್ಯಕ್ಚುಲಿ ನೀವು ನಮಗೆ, ನಾವು ಚಿಕ್ಕವರಿದ್ದಾಗಲೇ ಫೇವ್ರೇಟು. ಅದು ಸರಿ. ಯಾಕೆಂತ ಕೇಳಿ, ಯಾಕೆ ಅಂತ ಕೇಳಿ. ಯಾಕೆ ಅಂತಂದ್ರೆ ನೀವು ಟಿವಿಲಿ ಬಂದ್ರಿ, ಪೇಪರಲ್ಲಿ ಬಂದ್ರಿ ಅಂತಂದ್ರೆ ನಮಗೆ ಅವತ್ತು ರಜಾ ಅಂತ ಫಿಕ್ಸ್. ಆಟಾಳ್ ನಾಗರಾಜ್ ಸರ್ ಬಂದ್ರು ಅಂದ್ರೆ ನಮ್ಮ ಸ್ಕೂಲ್ಗೆ ರಜಾಪ ಹಂಗಿದ್ರೆ. ಕರ್ನಾಟಕ ಬಂದ್ ಹೇಳ್ತಾರೆ ನಮಗೆ ರಜಾ ಸಿಗುತ್ತೆ ಅಂತ ಹೇಳಿ. ನೀವು ಬಂದ್ರಿ ಅಂತಂದ್ರೆ ನಮ್ಗೆ ಒಂದ್ ರೀತಿ ಖುಷಿ ಸರ್. ವಾಟಾಳ್ ನಾಗರಾಜ್ ನಮಗೆ ಇವತ್ತು ಸ್ಕೂಲ್ಗೆ ರಜಾ ಸಿಗುತ್ತೆ. ಬೇಕಾದಷ್ಟು ನಡೆದೆ, ಬರೀ ವಿದ್ಯಾರ್ಥಿಗಳದೇ. ಇದ್ರ ಸಂದರ್ಭದಲ್ಲಿ ಪಾಸ್ ಮಾಡಿಸಿ ಅನ್ನೋರು. ಈ ಕೊರೋನಾ ಸಂದರ್ಭದಲ್ಲಿ, ಕೋವಿಡ್ ಟೈಮಲ್ಲಿ ಎಷ್ಟೋ ಸಾರಿ ಹೇಳಿದೆ, ಪಾಸ್ ಮಾಡ್ಬಿಡಿ, SLC ವರ್ಗೂ ಹೋಗ್ಲಿ ಪಾಪ, ಎಷ್ಟೋ ಸಾರಿ ಹೇಳಿದ್ದೀನಿ. ಅವ್ರು ಇವತ್ತೂ ಎಲ್ಲಿವರೆಗೆ ಹೇಳ್ತಾರೆ ಅಂತಂದರೆ, ನೀವು ಮುಖ್ಯಮಂತ್ರಿ ಆಗ್ಬೇಕು ಸರ್, ನೀವು ಮುಖ್ಯಮಂತ್ರಿ. ಸರಿ ಕಂಡ್ರೆ ನಿಮ್ಮ ಓಟ್ ಕೊಟ್ರೆ ಆಗಲ್ಲ, ಅದು ಸುಲಭ ಅಲ್ಲ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ವಿಧಾನ ಇದೆ. ಹೌದು, ನೀವು ಪ್ರೀತಿಯಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲಾಗುತ್ತೆ, ಆಗೋದಿಲ್ಲ. ಅದಕ್ಕೆಲ್ಲ ಬೇರೆ ಚಿಂತನೆಗಳು. ಎಂದೋ ಆಗಬೇಕಾಗಿತ್ತು, ಆಗಲಿಲ್ಲ. 73ಕ್ಕೆ ಆಗಬೇಕಾಗಿತ್ತು, ನಾನು ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ 73ರಲ್ಲಿ ನೀವು ಮುಖ್ಯಮಂತ್ರಿ ರೇಸಲ್ಲಿ ಇದ್ರಿ. ಆ ಥರ ಇದ್ನಲ್ಲ. ಅವಾಗ ಸಾಹಿತಿಗಳು ಕೆಲವರು ಅಲ್ಲಿ ಭಾಳ ಅದ್ಭುತವಾಗಿ ಇವತ್ತು ನೆನ್ಕೊಳ್ಬೇಕು. ದೇ ಜವರೇಗೌಡ ಭಾಳ ಅದ್ಭುತ. ಅವರು ವಾಟಾಳ್ ನಾಗರಾಜ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಸಭೆಯಲ್ಲೇ ಘೋಷಣೆ ಮಾಡ್ತಾರೆ ಪಾಪ. ಅಂತ ದೊಡ್ಡಸ್ಗೆ ನಮಗೊಂದು ಹೊಸ ವಿಚಾರ ತಿಳಿಸಿದ್ರೆ ನೀವೀಗ 73ರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿ ನೀವು ಇದ್ರಿ ಅಂತ ಹೇಳಿ. ಡೆಫಿನೆಟ್ ಆಗಿ ಅವತ್ತಿತ್ತು. ಆಮೇಲೆ ನನಗೆ ಮೊದಲೇ ನಿಜಲಿಂಗಪ್ಪನವ್ರು ಕರೆದಾಗಲೇ ನಾನು ಹೋಗಿ ಉಪಮಂತ್ರಿ ಆಗಿದ್ದರೆ ಅಲ್ಲಿಂದ ಅದು ರೂಟೇ ಬೇರೆ ಆಗ್ಬಿಡೋದು, ಚಳುವಳಿ ಬೇರೆ ಆಗೋದು, ರಾಜಕಾರಣಕ್ಕೆ ಬಂದ್ಬಿಡೋರು. ಅದು ಆಗಿ ಅವ್ರು ನೇರವಾಗಿ ಹಾಕೊಟ್ಟಿತ್ತು. ಉಪಮಂತ್ರಿ, ನೆಕ್ಸ್ಟ್ ಮಂತ್ರಿ, ಇದು ಇಲ್ಲಿಂದ ಹೊಟ್ಟೋಗ್ತಿತ್ತು ಆ ಕಡೆಗೆ. ಆಯಿತಾ, ನಾವು ಇದೇ ಸರಿ, ನನಗೆ ಯಾಕೋ ಇದೇ ಸರಿ, ಅಷ್ಟು ತೀರಾ ಮುಖ್ಯಮಂತ್ರಿ ಆಗೋದಕ್ಕಾಗಲಿ, ಅಷ್ಟು ತೀರಾ ಇದಕ್ಕೆ ನಾನು ಆಸೆ ಬರದೆ ಹೋರಾಟನೇ ಮಾಡೋಣ. ಈಗ ಅವ್ರಿಗೂ ನಾನು ಹೇಳಿದೆ, ನಿಜಲಿಂಗಪ್ಪನವ್ರಿಗೂ, ಇಲ್ಲೇ ಬೇಡಿ ದಯವಿಟ್ಟು ನಾನು ಚಳುವಳಿ ಮಾಡಬೇಕಾಗತ್ತೆ, ಮಂತ್ರಿ ಆದರೂ ಮಾಡೋಕ್ಕಾಗೋದಿಲ್ಲ ಅಂತ. ಅವರು ಅಯ್ಯೋ ಯಾರಪ್ಪ ಇವನು ಆ ಥರ, ನನ್ನ ಎಲ್ಲರೂ ಮಂತ್ರಿ ಆಗ್ತೀವಿ ಅಂತಾರೆ, ಇವನು ಬಂದು ಈ ಥರ ಹೇಳ್ತಾನಲ್ಲ ಅಂಥೇಳಿ ಅವ್ರ ತಲೆಯಲ್ಲಿ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ SR ಬೊಮ್ಮಾಯಿ, ಈ ಬೊಮ್ಮಾಯಿ ಅವರಪ್ಪ ಅವರು ನಮ್ಮ ಪಾರ್ಟಿಗೆ ಬಂದುಬಿಟ್ರೆ ವಾಟಾಳ್ ನಾಗರಾಜ್ ಮಂತ್ರಿ ಅಂದರು. ಪಾರ್ಟಿಗೆ ಬರೋಂಗಿಲ್ಲರಿ, ಇನ್ನೆಲ್ಲಿ ಮಂತ್ರಿ ಮಾಡೋದು ನೀವು ಅಂತೇಳಿ ನನ್ನ ಜೊತೆಲೇ ಇದ್ದರು ಇವರಪ್ಪ SR ಬೊಮ್ಮಾಯಿ. ರಾಯಿಸ್ಟ್ ಅವರು ಆ ಕಾಲದಲ್ಲಿ ಅಲ್ಲಿ ಬಂದದ್ದು. ಅದಾದಮೇಲೆ ಸರಿ, ದೇವರಾಜಸ್ನವರಂತೂ ಭಾಳ ನನ್ನ ಮೇಲೆ ಪ್ರೀತಿ ಪಾಪ. ಅವರು ಭಾಳ ಇಡೀ ರಾತ್ರಿ ನನ್ನ ಕರೆದು, ನೋಡಪ್ಪ ಇಡೀ ಕರ್ನಾಟಕದಲ್ಲಿ ನಾವಿಬ್ಬರು ಓಡಾಡೋಣ, ನನ್ನ ಜೊತೇಲಿ ಇರಬೇಕು, ನನ್ನ ಮಾತು ಕೇಳಲೇಬೇಕು, ನೀನು ಕ್ಯಾಬಿನೆಟ್ ಬರಬೇಕು ಅಂತ ಭಾರಿ ಒತ್ತಾಯ ಮಾಡಿದ್ರು ಪಾಪ ದೇವರಾಜರ್ಸು. ನಾನು ಅವ್ರಿಗೆ ಹೇಳಿದೆ, ಭಾಳ ಒತ್ತಾಯಕ್ಕೆ ರಾತ್ರಿ ಒಪ್ಪದೆ ಆಯಿತು ಅಂತ. ಅದಾದಮೇಲೆ ಅಲ್ಲಿಂದ ಹೊರಟಾಗ ರಸ್ತೆಯಲ್ಲಿ ಅರೆ ಮಂತ್ರಿ ಆದರೆ ಕಬ್ಬಾರ್ಡ್ ಹಿಡಿಯೋದು ಹೆಂಗೆ, ಚಳುವಳಿ ಮಾಡೋದು ಹೆಂಗೆ, ತಮಟೆ ಹೊಡೆಯೋದು ಹೆಂಗೆ, ಇದೆಲ್ಲ ಸರಿ ಇಲ್ಲ ಅಂಥೇಳಿ, ಇದು ಹೇಳಲೇಬೇಕು ಅವ್ರಿಗೆ, ಬೇಡ ಅಂತ ಹೇಳಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ 5:05 ಹೋಗ್ತಾಯಿದ್ದೀನಿ. ಪಾಪ ಅವರು ವಾಕಿಂಗ್ ಎದ್ದು ಬಂದರು. ಅರೆ ಏನು ಬಂದಪ್ಪ ಇದು, ರಾತ್ರಿ ಮಾತಾಡೋ ಏನು ಬಂದೆ ಅಂತ. ತಾವು ಬೇಜಾರು ಮಾಡ್ಕೊಳ್ಳೋದು ಅಂದರೆ ಹೇಳ್ತೀನಿ ಅಂತ. ಏನು ನನಗೆ ಮಂತ್ರಿ ಬೇಡ, ತಪ್ಪಾಗುತ್ತೆ, ನಾವು ಚಳುವಳಿ ಎಲ್ಲ ಮಾಡೋದು ಇದೆಲ್ಲ ಇದೆ. ಸುಮ್ಮನೆ ಕೂತ್ಬಿಟ್ರು 1 ನಿಮಿಷ ಪಾಪ. ಕನ್ನಡ ಚಳುವಳಿಗೋಸ್ಕರ ಮಂತ್ರಿ ಪದವಿನೇ ತ್ಯಾಗ ಮಾಡಿಬಿಟ್ರಿ. ಹೌದು, ಬೇಡ ಅಂತ 100ಕ್ಕೆ 200 ಭಾಗ ಹೇಳಿದೆ ಪಾಪ.